ಇವಳು ಇಂದ್ರ ಅಂತ ನಮ್ಮನೆ ಪಕ್ಕದಲ್ಲೇ ಇದ್ದಾಳೆ. ಸಂಗೀತ ಅಂದ್ರೆ ಪಂಚ ಪ್ರಾಣ. ಬಾಗಿಲು ದಡ ಅಂತಂತೂ ನೋಡಿದ್ರೆ ಅವ್ನ ಮುರಳಿ ಫುಲ್ ಆಗ್ಬಿಟ್ಟವನೆ. ಬಂದವನೆ ಕೈಯಲ್ಲಿ ಇಷ್ಟುದ್ದ ಇದೆ. ಉಮಾ ಹುಟ್ಟೋದಕ್ಕೆ ಮೊದಲು 3 ಅಬರ್ಷನ್ ಆಗಿತ್ತು. ನನ್ನ ಮಗಳು ಹುಟ್ಟಿದಾಗ ತೊಟ್ಲಿಗೆ ಹಾಕಿದಾಗ ಅಯ್ಯಪ್ಪ ಆ ಸೈಟು ಮಾತ್ರ ನನ್ನ ಮಗಳಿಗಪ್ಪ ಅಂದ್ರೆ ಅವ್ನು ಖುಷಿಯಾಗೋಯ್ತು. ಓಹೋ ಸೈಟ್ ಕೊಡ್ತಾರಲ್ಲ. ಏನು ಕೊಡೋದು ಮಣ್ಣು ಏನೂ ಇಲ್ಲ. ನಮ್ಮ ಮನೇಲೇ ಉಳಿತಿರ್ಲಿಲ್ಲ ಅವರು. ಸ್ವಲ್ಪ ಬೇಗ ಹೊರಟು ಇಲ್ಲಿಗೆ ಬಂದು ಇಲ್ಲಿ ಇದ್ದುಬಿಟ್ಟು ಬೆಳಗ್ಗೆ ಮನೆಗೆ ಹೋದರೆ ಅದೇ ಒಂದು ದೊಡ್ಡ ಖುಷಿ ನನಗೆ. ಆ ಥರ ಎಲ್ಲ ಜೀವನ ಮಾಡಿದ್ದೀನಿ. ಏನು ಒಂದು ಎಷ್ಟು ಕಣ್ಣಿಗೆ ಬೇಕಾದ ನಡೀತಿತ್ತು, ಕಣ್ಣಿಗೆ ಬೇಕಾದ ಇರ್ತಿತ್ತು. ಒಂದು ಸೀರೆ ಇಲ್ಲ, ಒಂದು ಇದಿಲ್ಲ, ಒಂದು ಒಡವೆ ಇಲ್ಲ, ಒಂದು ವಸ್ತ್ರ ಇಲ್ಲ. ಏನಕ್ಕೆ ಇವರು ಜೀವನನೇ ನೋಡಿಲ್ಲ ಪರಮ್. ನಾನು ಬರೀ ಸ್ಟ್ರಗಲ್ಲೇ ಆಗೋಯ್ತು. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು. ಹೇಮಾವತಿ ನಡೀತಿತ್ತು. ಸಿದ್ದೇಗೌಡರು ನಿಮ್ಮನ್ನು ಪ್ರೀತಿಸಿದ್ರು, ಪತ್ರ ಬರೆದ್ರು. ಆಮೇಲೆ ಏನಾಯ್ತು? ಹತ್ರ ಬಂತು, ನೋಡಿದೆ, ಓದ್ತಾ ಇದ್ದೆ ಅಷ್ಟೇ. ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದೆ, ಪರ್ಕೆ ತಗೊಂಡು ಹೊಡಿತೀನಿ ಅಂದರು. ಯಾರು ಒಪ್ಕೋತಾರೆ? 3 ಮಕ್ಕಳು ಅಂಥವ್ರು ಏನಕ್ಕೆ ನಿನಗೇನು ಬಂದಿದೆ ಹಂಗೆ ಅಂತ ಬೈದರು. ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಅಷ್ಟೇ ಕೊಲೆನೇ ಮಾಡಿಬಿಡ್ತಿದ್ರು. ಆಮೇಲೆ ಸರಿ ನನಗೆ ಆ ಟೈಮಲ್ಲಿ ಏನಿತ್ತು ಅಂದರೆ, ಫ್ರಾಂಕಾಗಿ ಹೇಳ್ತೀನಿ, ಆರತಿ ಅವರು ಪುಟ್ಟಣ್ಣ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾರಂತೆ ಚೆನ್ನಾಗಿ ಗೊತ್ತಿತ್ತು ನಮ್ಗೆ. ಅಲ್ಲೆಲ್ಲ ಗೊತ್ತಾಗತ್ತೆಲ್ಲ. ಹಂಗಾಗಿ ಅವರು ಎಷ್ಟು ದೊಡ್ಡ ಆರ್ಟಿಸ್ಟ್ ಆಗಿಬಿಟ್ಟಿದ್ದಾರೆ ನೋಡಿ. ಹಂಗೆ ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಏನು ತೊಂದರೆ ಇರೋಲ್ಲ, ನೀಟಾಗಿ ಮೇಲೆ ಬಂದುಬಿಡೋದು ಅಂತ ಅಂದ್ಕೊಂಡು ನಾನೇ ನೋಡಿದೆ. ಇಲ್ಲ ನಾನು ಮಾಡ್ಕೊತೀನಿ, ಅವ್ರನ್ನೇ ಮಾಡ್ಕೊತೀನಿ. ಗೊತ್ತಿದ್ದು ಎಲ್ಲ ಗೊತ್ತಿತ್ತು. ಇದು ಹಂಗೆ ಸ್ವಯಂಕೃತ ಅಪರಾಧ ಅಂತಾರಲ್ಲ. ಕರ್ಪೂರದ ಬೊಂಬೆ ನಾನು, ಮಿಂಚಂತೆ ಬಳಿ ಬಂದೆ. ಬಟ್ ಅಂದರೆ ಏನಂದರೆ ಸ್ವಲ್ಪ ಚೆನ್ನಾಗಿ ದುಡ್ಡು ಇದ್ದರೆ ನಂದು ಮೇಲಕ್ಕೆ ಬರ್ತಿತ್ತು. ನಾನು ಏನನ್ನು ಬಯಲು ಮಾಡೋಕ್ಕೆ ಇಷ್ಟಪಡಲಿಲ್ಲ. ನನಗೇನು ಹೇಳಿದ್ರೆ ಯಾರು ಹೋಗು ಅಂತ ಏನಿಲ್ಲ. ಇಷ್ಟು ಗಲಾಟೆ, ಇಷ್ಟಿದು ಕೆಟ್ಟ ಮಾತು ಎಲ್ಲ ಅನ್ನಿಸ್ಕೊಂಡು ಎಲ್ಲ ಥರದಲ್ಲೂ ಇದು ಮಾಡ್ಕೊಂಡು ಕಡೆಗೆ ಈ ಅಪ್ಪ ಸಿಕ್ಕಾಪಟ್ಟೆ ಆಟ ಮಾಡ್ಕೊಂಬಿಟ್ರು. ಏನಾರು ಆಗಲಿ ನಾನು ಇಲ್ಲ ಮಾಡ್ಕೊತೀನಿ, ಏನಾಗಲ್ಲ. ತುಂಬ ವಿರೋಧ ಇತ್ತು. ತುಂಬ ವಿರೋಧ ಬಂತು ಸಿಕ್ಕಾಪಟ್ಟೆ. ವೀರಸ್ವಾಮಿ ಅವರೆಲ್ಲ ಕರೆದು ಹೋಗಿದ್ರು ನನಗೆ. ಏನಮ್ಮ ನೀನು ನಾನು ಚಿಕ್ಕ ಹುಡುಗಿ ಯಾಕೆ ಈ ಥರ ಮಾಡ್ತೀಯ ಅಂತ ಬೈದರು. ಏನು ಹೇಳಲಿ ಅವ್ರಿಗೆ ನಾನು? ಸರಿ ಏನೋ ನಡೆಯುತ್ತೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಎಲ್ಲ ಬೈದರು. ಬೈದಾದ್ಮೇಲೆ ಇವ್ರಿಗೆ ಹೇಳಿದೆ, ಹಿಂಗೆಲ್ಲ ಆಯಿತು ನೋಡಿ. ಅವು ಆಯಮ್ಮ ಕೆಟ್ಟದಾಗಿ ಮಾತಾಡೋರಂತೆ ಅವಾಗ. ಏನೇನೋ ಮಾತಾಡ್ಕೊಂಡಿದ್ದಾರೆ. ಸರಿ ಹಾಳಾಗಿ ಹೋಗಲಿ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಆಮೇಲೆ ಮಾರ್ತಾಸ್ ಹತ್ರ ಶೂಟಿಂಗ್ ಇತ್ತು, ಅಂದರೆ ಹೇಮಾವತಿ ಮಾರ್ತಾಸ್ ಹತ್ರ ಶೂಟಿಂಗ್. ಒಳಗಡೆ ಎಲ್ಲ ಶೂಟಿಂಗ್ ರೆಡಿ ಮಾಡ್ತಾಯಿದ್ದಾರೆ. ಇಲ್ಲಿ ಅಮ್ಮ ಗುಂಪು ಕಟ್ಕೊಂಡು ಜಗಳ ಕುಂತ್ಬಿಟ್ರು. ನಾನು ಏನು ಆಗೋಯ್ತು. ಆಮೇಲೆ ಓಡಿ ಅಲ್ಲಿಂದ ಯೋಗಾನಂದ್ ಅವರು, ಯೋಗ ನರಸಿಂಹ ಅವರು ರೈಟ್ರು, ಗೊತ್ತ, ಪುಟ್ಟಣ್ಣ ಅವರ ರಿಲೇಷನ್. ಅವರು ಎಸ್ಕೇಪ್ ಮಾಡಿ ಅಲ್ಲಿಂದ ನಂದ ಹೋಟ್ಲಿಗೆ ಕರ್ಕೊಂಬಂದ್ಬಿಟ್ರು. ಇವ್ರು ಹೇಳಿದ್ರಂತೆ, ಹೇಳಿ ಕಳಿಸಿದ್ದಾರೆ ಡೈರೆಕ್ಟ್ರು. ಆಮೇಲೆ ಇದು ಮಾಡಿಬಿಟ್ಟು ಶಾರ್ಟ್ ಅಷ್ಟಕ್ಕೆ ಆಯಿತು. ಅದು ಅಲ್ಲಿ ಇಲ್ಲಿಗೆ ಬಂದಾದಮೇಲೆ ಸರಿ ಅವತ್ತೇ ಎಸ್ಕೇಪ್ ಮಾಡಿಬಿಟ್ರು. ಬಂದುಬಿಟ್ಟು ಮೈಸೂರಿಗೆ. ಬಂದಾದಮೇಲೆ ಇವ್ರದ್ದು ಶುರುವಾಯಿತು. ಇಲ್ಲ ನಾನು ಮಾಡ್ಕೊತೀನಿ ನಾನು ಇರಲಿ ಅಂತಂದ್ಬಿಟ್ಟು ಹ್ಞೂ ಅಂತಂದ್ಬಿಟ್ಟೆ. ಏನೋ ಗೊತ್ತಿಲ್ಲ, ಯಾಕೆ ಒಪ್ಕೊಂಡೋ ಏನೋ ಒಂದೂ ಗೊತ್ತಿಲ್ಲಪ್ಪ. ಅದೇ ಹಂಗೋ ಆಯಿತು, ಮುಗೀತಾ, ಎಲ್ಲ ಆಯಿತು. ಸರಿ ಇನ್ನೇನು ಸುಮ್ಮನೆ ಆಗೋದ್ರು. ಅವ್ರುಗಳು ಗಲಾಟೆ ಮಾಡಿದ್ರು, ಎಲ್ಲ ಆಯಿತು. ಅವನು ಮುರಳಿ ರೆಬೆಲ್ ಆಗಿಬಿಟ್ಟ. ಮಗ ಅದೇ ಹೀರೋ ಆಗಿದ್ರು. ಫುಲ್ ರೆಬೆಲ್ ಆಗಿಬಿಟ್ಟ. ಅವನಿಗೆ ಆ ಅಮ್ಮನ ತಾಕಿತ್ತು. ಹೋಗು ಅವಳು ಏನಾರು ಮಾಡು ನೋಡಿ, ನನ್ನ ಸಂಸಾರಕ್ಕೆ ಬಂದುಬಿಟ್ಟಿದ್ದಾಳೆ ಹಿಂಗೆ. ಅವ್ರ 3 ಮಕ್ಕಳು ಎಲ್ಲ ಅವರು ಅವರ ಹೆಂಡತಿ ಎಲ್ಲ ಶೂಟಿಂಗ್ ಮನೆಗೆ ಬರೋರು. ಅಲ್ಲೇ ಒಳನರಸೀಪುರದಲ್ಲಿ ಇದ್ವಲ್ಲ, ಆವಾಗ ಬರೋರು ಅಲ್ಲೇ ಶೂಟಿಂಗ್ ನೋಡೋಕ್ಕೆ ಹಂಗೆ ಅದೆಲ್ಲ ಆಯಿತು. ಆಮೇಲೆ ಮುರಳಿ ದೇವಸ್ಥಾನದ ಶೂಟಿಂಗ್ ಒಂದಲ್ಲ, ಅದೇ ಚನ್ನಪಟ್ಟಣ, ಅಲ್ಲೂ ಮುರಳಿ ಬಂದಿದ್ದಾನೆ. ಬಂದು ಕೂತಿದ್ದ. ಸರಿ ನಾನು ನೋಡ್ಕೊಂಡು ಸುಮ್ಮನೆ ಇದ್ದೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ಅವನ್ನ ರೆಬೆಲ್ ಮಾಡಿಬಿಟ್ಲ ಅಮ್ಮ. ಆವಾಗಲೇ ಗಿಂಡು ಅಂತೆಲ್ಲ ಏನೋ ಮಾಡ್ಕೊತ ಇದ್ದ. ಸರಿ ಅಂತಂದ್ಬಿಟ್ಟು ಅವತ್ತು ಭಯಕ್ಕೋ ಏನೋ ನಾನೇನು ಮಾಡಿದೆ, ವಿಶ್ವ, ಅದೇ ಪ್ರೊಡಕ್ಷನ್ ಮ್ಯಾನೇಜರ್ ವಿಶ್ವಕುಮಾರ್ ಅಂತ, ಅವರು ಇಲ್ಲೇ ಇವಾಗ ಸತ್ತು ಹೋಗೋರು. ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆಯಾ? ಇಲ್ಲ ಅನಿಸುತ್ತೆ. KCNಲ್ಲೆಲ್ಲ ತುಂಬ ಮಾಡೋರು ಅವರು.
ಆಯಿತಾ. ಆಯಪ್ಪ ಹಿಂಗೆ ನಂದು ಬೇಜಾರು ಮಾಡ್ಕೊಂಡು ಹತ್ಕೊಳ್ವೆ ಯಾವಾಗಲೂ ಎಲ್ಲರ ಹತ್ರನೂ. ಅದಕ್ಕೆ ಏನು ಬೇಜಾರು ಮಾಡ್ಕೊಬೇಡ, ಸುಮ್ಮನಿರವ, ನಾವಿದ್ದೀವಿ, ಏನಾಗಲ್ಲ, ಹಂಗೆ ಹಿಂಗೆ. ಆ ಅಮ್ಮ ಅವತ್ತು ಜಗಳಕ್ಕೆ ಬರ್ತಾಳೆ ಅಂತ ವಿಷಯ ಗೊತ್ತಾಯ್ತು ನನಗೆ. ಆಮೇಲೆ ವಿಶ್ವಣ್ಣ ದಯವಿಟ್ಟು ವಿಶ್ವಣ್ಣ ಅಂತಿದ್ದಾನೆ, ದಯವಿಟ್ಟು ಇನ್ನು ಇರಿ, ಒಂದು ನಿಮಿಷ ಕಾಪಾಡೋರಂತೆ, ಒಂದು ಸ್ವಲ್ಪ ಏನೋ ನೋಡೋರಂತೆ, ನನಗೇನು ಗೊತ್ತಾಗ್ತಾಯಿಲ್ಲ ಅಷ್ಟು ಅಂತಂದ್ಬಿಟ್ಟು. ಅಷ್ಟೊತ್ತಿಗೆ ವಿಜಯನಗರದಲ್ಲಿ ನಾನು ಚಿಕ್ಕದೊಂದು ಮನೆ ಕಟ್ಟಿದ್ದೆ. ಒಂದು ಏನು ಹುಚ್ಚು ನನಗೆ ಅಂದರೆ ಮನೆದು ಅಂಥ ಹುಚ್ಚು. ಅಲ್ಲಿ ಕ್ಲಬ್ ಇದೆಯಲ್ಲ, ವಿಜಯನಗರ ಕ್ಲಬ್ಬು, ಬೆಂಗಳೂರು ಮೈಸೂರು ಬೆಂಗಳೂರು ಹಾಂ ಬೆಂಗಳೂರು ವಿಜಯನಗರದ ಕ್ಲಬ್ ಇದೆಯಲ್ಲ, ಆ ಕ್ಲಬ್ಬು ಮೇನ್ ರೋಡಲ್ಲಿ ಕ್ಲಬ್ ಇದೆ, ಆಪೋಸಿಟ್ ರೋಡಲ್ಲಿ ನಾನು ಮನೆ ಕಟ್ಟಿದ್ದೆ. ಅಲ್ಲ, ಅಷ್ಟೊತ್ತಿಗೆ ತಗೊಂಡು ಎಲ್ಲ ಇದಾಗಿತ್ತು. ನಾನು ಸಂಪಾದನೆ ಮಾಡ್ತಿದ್ದೆ, ಸಖತ್ತಾಗಿ ಸಂಪಾದನೆ ಮಾಡ್ತಿದ್ದೆ. ಎಷ್ಟು ವರ್ಷ ಗ್ಯಾಪಲ್ಲಿ? 10 ವರ್ಷ ಹತ್ತತ್ರ ಅಂದ್ಕೊಳ್ಳಿ. 10 ಇಲ್ಲಪ್ಪ, ಜಾಸ್ತಿ ಇಲ್ಲ, ಕಮ್ಮಿನೇ. ಡಬ್ಬಿಂಗು, ಆ್ಯಕ್ಟಿಂಗು ಎಲ್ಲ ಏನೂ ಬಿಡ್ತಿರ್ಲಿಲ್ಲ. ಎಲ್ಲ ಅದ್ರ ಜೊತೆ ಡ್ರಾಮಾ, ಹಂಸಲೇಖ ಟ್ರೂಪಲ್ಲಿ ಡ್ರಾಮಾಕ್ಕೆ ಮಾಡಿದ್ದೀನಿ, ಗೊತ್ತಾ ನಿಮಗೆ? ಹಾಂ, ಆಯಿತಾ. ಹಂಗೆಲ್ಲ ಇದ್ದವಳು. ಬೆಂಗಳೂರು ಮನೆ ಕಟ್ಟಿದ್ವಿ. ಹಾಂ, ಬೆಂಗಳೂರಲ್ಲಿ ಅಲ್ಲಿ ಮನೆ ಕಟ್ಟೋದು ಅಂದರೆ ಎಷ್ಟು ಚಿಕ್ಕದೊಂದು ಮನೆ, 1 ರೂಮು, ಹಾಲು, ಅಡುಗೆ ಮನೆ, ಬೆಚ್ಚರ ಮನೆ, ಅಷ್ಟೇ. ಮುಂದೆ ಸ್ವಲ್ಪ ಜಾಗ ಇತ್ತು. ಅದೇ ಮನೆಗೆ ಆಮೇಲೆ ಗೊತ್ತಾಯಿತು ನನಗೆ, ಹಿಂಗಾಗೋದು, ಬರ್ತಾರಂತೆ ಅಮ್ಮ ಹಂಗೆ ಗಲಾಟೆಗೆ ಅಂತ ಗೊತ್ತಾದರೆ ಅದೇ ಮನೆ ಕಟ್ಟಿದ್ನಲ್ಲ. ಅಷ್ಟೊತ್ತಿಗೆ ನನಗೆ 2 ಮಕ್ಕಳು ಆಯಿತು. ಹೌದು. ಫಸ್ಟ್ ಮಗಳು, 2ನೇ ಮಗ ಆದ. ಸರಿ, ನನ್ನ ಮಗಳನ್ನ ನಮ್ಮಮ್ಮ ಹಾಸಿಗೆ ಮೇಲೆ ಮಲಗಿದ್ದಾರೆ. ಇವನ್ನ ತೋಟ್ಲಲ್ಲಿ ಹಿಂಗೆ ಮಲಗಿಸ್ಬಿಟ್ಟು ಹಾಲಲ್ಲೇ ಇಟ್ಟಿದ್ದೀನಿ. ಹಾಲಲ್ಲೇ ಅವ್ರ ರೂಮಲ್ಲಿ ಮಲಗಿದ್ದಾರೆ, ಹಾಲಲ್ಲೇ ಇದೆ. ಸರಿ, ಬಾಗಿಲು ದಡ ಅಂತಂತು ನೋಡಿದ್ರೆ ಅವ್ನ ಮುರಳಿ ಫುಲ್ ಆಗ್ಬಿಟ್ಟವನೇ. ಬಂದವನೇ ಕೈಯಲ್ಲಿ ಲಾಂಗ್ ಇಷ್ಟುದ್ದ ಇದೆ, ಆಯಿತಾ. ಇದನ್ನು ತಗೊಂಡು ಆ ಸ್ಕ್ರೀನ್ನ ಹಿಂಗಂದ ಜಂಗಾಬಲ ಹುಡುಗೋಯ್ತು ಪರಮ್. ನನಗೆ ಹೊಟ್ಟೋಗ್ತಾನೆ ನನ್ನ ಮಗ, ಹೊಟ್ಟೋಗ್ತಾನೆ ಅಂದ್ಕೊಂಡೆ. ಮಗು ತೊಟ್ಲಲ್ಲಿ ಮಲ್ಗೋ ಮಗು ಹಿಂಗೆ ಸ್ಕ್ರೀನ್ ಹಿಂಗಂದ. ನಾನು ಕಿರ್ಚ್ಕೊಂಬಿಟ್ಟೆ ಜೋರಾಗಿ. ಏನು ಕಿರ್ಚ್ತೀಯ, ಏನು ಮಾಡ್ತೀಯ, ಹಂಗೆ ಚೆನ್ನಾಗಿ ಒಂದು ಕೆಟ್ಟದಾಗ ಅಂದು. ಸರಿ, ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲಪ್ಪ, ಹೊಟ್ಟೋಗ್ಬಿಟ್ಟ. ಆಮೇಲೆ ಇದು ನೀಗ್ತಾರೆ ಇವರು ಅಂತಂದ್ಬಿಟ್ಟು ಭಯ ಆಗೋಯ್ತು. ಆಮೇಲೆ ಇವ್ರು ಬಂದರು ಸಾಯಂಕಾಲ. ಬಂದಾದಮೇಲೆ ಹೇಳಿದೆ, ನೋ ರೆಸ್ಪಾಂಡ್. ಅಂದ್ಕೊಂಡು ಸುಮ್ಮನೆ ಇದ್ದಾರೆ. ಅಷ್ಟಾಯ್ತು. ಆಮೇಲೆ ಸರಿ ಅಂತಂದ್ಬಿಟ್ಟು ಇದೇನೋ ಅಷ್ಟೊತ್ತಿಗೆ ಬೇಜಾರಾಗ್ಬಿಟ್ಟಿತ್ತು ನನಗೆ, ಸಖತ್ತಾಗಿ ಬೇಜಾರಾಗೋಯ್ತು. ಏನು ಯಾವುದಕ್ಕೂ ರೆಸ್ಪಾಂಡ್ ಮಾಡಲ್ಲ, ಏನೂ ಇಲ್ಲ, ಕಷ್ಟ ಕೇಳಲ್ಲ, ಸುಖ ಕೇಳಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಮಾತೆತ್ರ ಅವ್ರ ಮನೆ ಜಗಳ ಆಯಿತು, ಹಂಗಾಯ್ತು ಹಿಂಗಾಯ್ತು, ಬರೀ ಇದೇ ಹೇಳೋದೆ. ಇದನ್ನೇ ಕೇಳಿ ಹೊರಗಡೆಗೆ ಒಂದು ಸುಖ ಇಲ್ಲ ಎಂದು. ನಂದು ಈ ಮಗು ಈ ಉಮಾ ಹುಟ್ಟೋದಕ್ಕೆ ಮೊದಲು 3 ಅಬಾರ್ಷನ್ ಆಗಿತ್ತು. ಅಬಾರ್ಷನ್ ಮಾಡಿಸ್ಕೊಂಡು ನನ್ನ ಆಸ್ಪತ್ರೆಗೆ ಹೋಗಿ ಬಂದರೆ ಯಪ್ಪ ಕತೆ ಪುಸ್ತಕ ಓದ್ಕೊಂಡು ಕೂತಿರೋರು. ಅಲ್ಲಿ ಆಸ್ಪತ್ರೆ ನಾನು ಹೋಗಿದ್ದೆ, ಬರ್ದೆ ಅವ್ನ ಮನೇಲಿ. ಹಂಗೆ ಯಾವುದಕ್ಕೂ ಇದಿಲ್ಲ, ಇದು ಏನು ಜೀವನನೇ ನೋಡಿಲ್ಲ ಪರಮ್. ನಾನು ಬರೀ ಸ್ಟ್ರಗಲ್ಲೇ ಆಗೋಯ್ತು. ಆದರೆ ನಾನೇ ಏನೋ ಅನ್ಯಾಯ ಮಾಡಿದೆ ಅಂತ ಅವ್ರುಗಳು. ಏನಾರ ಆಸ್ತಿ ಕಿತ್ಕೊಂಡಿದ್ದೀನ, ಇಲ್ಲ ಯಜಮಾನ್ರ ಹತ್ರ ದುಡ್ಡು ಕಿತ್ಕೊಂಡಿದ್ದೀನ, ಏನೂ ಇಲ್ಲ, ಏನೇನೂ ಇಲ್ಲ. ಸಿಲಿಂಡರ್ ಆಸ್ತಿ ಕೊಟ್ಟಿಲ್ವಾ? ಹ್ಞೂ, ಎದುರುಗಡೆ ಸೈಟ್ ಇತ್ತು 3 ಜನ, ವಾರದಪ್ಪವ್ರದ್ದು, ಸಿದ್ಧಲಿಂಗಯ್ಯನವ್ರದ್ದು, ಚಂದ್ರಲಾಲ್ ಜೈನ್ದು 3 ಸೈಟ್ ಇತ್ತು ನಮ್ಮನೆ ಮುಂದೆ. ಇಲ್ಲಲ್ಲ, ವಿಜಯನಗರದಲ್ಲಿ. ಹಾಂ, ಅಲ್ಲಿತ್ತು 3 ಸೈಟ್ ಇತ್ತು. ಚಂದ್ರಲಾಲು ಮಾರ್ಕೊಂಬಿಟ್ರೋ ಗೊತ್ತಿಲ್ಲ, ವರದಪ್ಪಣ್ಣನೂ ಮಾರ್ಕೊಂಬಿಟ್ರು. ಸರಿ ಅಂತಂದ್ಬಿಟ್ಟು ಇವರು ಒಯ್ಯಿಂದಿತ್ತು. ನನ್ನ ಮಗಳು ಹುಟ್ಟಿದಾಗ ತೊಟ್ಲಿಗೆ ಹಾಕಿದಾಗ, ಅಯ್ಯಪ್ಪ ಆ ಸೈಟು ಮಾತ್ರ ನನ್ನ ಮಗಳಿಗಪ್ಪ ಅಂದ್ರೆ ಹಿಂಗೆಲ್ಲ ಹೇಳ್ತಾರಲ್ಲ. ನಮ್ಗೆ ಖುಷಿಯಾಗೋಯ್ತು, ಓಹೋ ಸೈಟ್ ಕೊಡ್ತಾರಲ್ಲ. ಏನು ಕೊಡೋದು, ಮಣ್ಣು ಏನೂ ಇಲ್ಲ. ಅರೆ ಅದನ್ನೆಲ್ಲ ಮತ್ತೆ ಇದು ಮಾಡಿ ಎಲ್ಲ ಮಾಡಿ ಕಟ್ಟಿದ್ರು, ಮನೆ ಕಟ್ಟಿದ್ರು. ಇದ್ರಲ್ಲಿ ಮನೆನಾದ್ರು ಕೊಡ್ತಾರೆ ಬಿಡು ಅಂತ ನಾನು ಅನ್ಕೊತಾ ಇದ್ದೀನಿ. ಏನಿಲ್ಲ ಅಂತಿಲ್ಲ. ಸರಿ, ಮನೆ ಕಟ್ಟಿದ್ರು, ಸೈಟ್ ಮಾಡಿದ್ರು, ಎಲ್ಲ ಆಯಿತು. ಅದು ಈ ಹೇಮಾವತಿ ಸಾಲ ಇತ್ತಲ್ಲ, ಇನ್ನೂ ಬೇರೆ ಇದು ಇನ್ನೊಂದು ಯಾವುದೋ ಪಿಕ್ಚರ್ ಪರಾಜಿತ ಅದು ಯಾವುದೋ ಇತ್ತಲ್ಲ, ಅವ್ನು ನೀರೋ ಮಾಡಿದ್ರಲ್ಲ,
ಅವನ್ನೆಲ್ಲ ಹೀರೋ ಮಾಡಿ ಎಲ್ಲ ಆಯಿತು. ತಮಿಳಿಗೂ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು, ಅಲ್ಲೂ ಚೆನ್ನಾಗಿ ಬಂದ, ಎಲ್ಲ ಆಯಿತು. ಈ ಮನೇನ KCN ಮೋಹನ್ ಕಿತ್ಕೊಂಬಿಟ್ಟ ಅಷ್ಟೇ, ಸಾಲಕ್ಕೆ. ಈಗ ಕನ್ಫ್ಯೂಸ್ ಆಗ್ತಾ ಇದೆಯಾ? ಇಲ್ಲ ಗೊತ್ತಾಯ್ತು, ಹೋಯ್ತು ಅದು ಹೋಯ್ತು ಅಷ್ಟೇ. ಅದೇ ಹಿಂಗೆಲ್ಲ ಏನು ಗೊತ್ತಾ, ಈ ಇರುಳು ಕಂಡು ಬಾವಿಲ್ಲ ಹಗಲು ಬಿದ್ದರು ಅಂತ ಹೇಳ್ತಾರಲ್ಲ, ಹಂಗಾಯ್ತು ನನ್ನ ಕತೆ. ಎಲ್ಲ ಗೊತ್ತಿದ್ದು ಮಾಡ್ಕೊಂಡೆ, ಹಿಂಗಾಗೋಯ್ತು ಕತೆ. ಸಿರಿನವ್ರು ನಿಮ್ಗೆ ಒಂದು ಮನೆ ಕಟ್ಟುಕೊಟ್ಟಿಲ್ಲ. ನೀವು ಒಂದು ನಿಮ್ಗೆ ಅದನ್ನ ಕತೆ ಹೇಳಿದ್ರೆ, ಈಗ ಸೈಟ್ ತಗೊಂಡ್ವಿ. ಸೈಟ್ ತಗೊಂಡ್ವಿ ನಮ್ಮನೆ ಹತ್ರ ಒಬ್ಬ ಬ್ರೋಕರ್ ಇದ್ದ, ಕೃಷ್ಣಪ್ಪ ಅಂತ. ಅವನು ಹೇಳಿದೆ, ಈ ಥರ ಒಂದು ಸೈಟ್ ಇದೆ, ನೋಡಿಯಮ್ಮ ತಗೊಳ್ಳಿ ಅಂತ. ಅವಾಗ ಹೇಳಿದೆ, ಈ ಸೈಟ್ ಇದೆ ಅಂತೀರಿ, ತಗೊಳ್ಳೋಣ ತಗೊಳ್ಳೋಣ ಬಿಡು ಅಂತಂದರು. ಸರಿ ಅಂತಬಿಟ್ಟು ಅದು ಎಷ್ಟು ಸೈಟ್ ಅವಾಗ 45,000. ಇವಾಗ ಒಂದು 35 ವರ್ಷದಿಂದ. 40 ವರ್ಷದಿಂದ ಅಂದ್ಕೊಳ್ರಿ, 45,000. ಸರಿ ಅಂತಂದ್ಬಿಟ್ಟು ನಾನು 45,000 ಇಲ್ಲ, ಏನು ಮಾಡೋದು, ಒಂದು TFR ಲೂನ ತಗೊಂಡಿದ್ದೆ ಇತ್ತು ಗಾಡಿ. ಲೂನಾದ್ರೂ ನೋಡ್ತೀರಾ? ಅವಾಗಿಂದ ನೋಡಿ, ಈಗಲೂ ಓಡಿಸ್ತೀನಿ. ಈಗಲೂ ನಾನು ಅಲ್ಲಿ ಆಟೋಲೆಲ್ಲ ಹೋಗಲ್ಲ, ಗಾಡಿಲೇ ಹೋಗೋದು. ಆಮೇಲೆ ಸರಿ ಅಂತಂದ್ಬಿಟ್ಟು ತಗೊಳ್ಳೋರಿ ಓಕೆ ಏನೋ ಮಾಡೋಂತಡಿ ನೋಡೋಣ ಅಂತಂದ್ಬಿಟ್ಟು ಏನೋ ಮಾಡಿದ್ರು. ಅವಾಗ ಚೆನ್ನಾಗೇ ಹೋಗಿತ್ತು, ಯಾವುದೋ ಪಿಕ್ಚರು ಚೆನ್ನಾಗೇ ಹೋಗಿತ್ತು, ದುಡ್ಡು ಚೆನ್ನಾಗಿತ್ತು. ಆಮೇಲೆ ಕೊಟ್ಟರೇನೋ, ಹೌದು ಸೈಟಿಗೆ ದುಡ್ಡು ಕೊಟ್ಟಿದ್ದಾರೆ, ಸೈಟಿಗೆ ಕೊಟ್ಟಿದ್ದಾರೆ 45,000 ರೂಪಾಯಿ ಕೊಟ್ಟಿದ್ದಾರೆ. ಆವಾಗ 45,000 ರೂಪಾಯಿ ಕಮ್ಮಿ ದುಡ್ಡಾ ಕೊಟ್ಟಿದ್ದಾರೆ. ಓಕೆ, ಅದು ಖುಷಿ ಆಗೋಯ್ತು. ದುಡ್ಡದು 30-40 ಸೈಟಿಗೆ ದುಡ್ಡು ಕೊಟ್ಟಿದ್ದಾರೆ. ಕೊಟ್ಟಾದಮೇಲೆ ನಾನು ಏನು ಮಾಡಿದೆ, ಏನು ಮಾಡಿದೆ, ಅಯ್ಯೋ ಮನೆ ಕಟ್ಟಬೇಕು, ಒಂಥರ ಹುಚ್ಚು, ಮನೆ ಕಟ್ಟೋದು ಅಂದರೆ ಹುಚ್ಚು. ಅದೇ ಫಸ್ಟ್ ಮನೆ ಆಯಿತಾ. ಅದಾದಮೇಲೆ ಏನು ಮಾಡಿದೆ, TFR ಲೋನನ್ನು ನನ್ನ ಸೈಟ್ ಯಾವನು ಕೊಡಿಸಿದ್ನೋ ಅವನಿಗೆ ಕೊಟ್ಬಿಟ್ಟೆ. 4,000 ಕೊಟ್ಬಿಟ್ಟು ಪಾಯ ಹಾಕು ಅಂತೇಳಿ. ಯಾವ ಏರಿಯಾ? ಅದೇ ವಿಜಯನಗರ ಕ್ಲಬ್ ಹತ್ರ. ಕ್ಲಬ್ ಮೇಯ್ನ್ ರೋಡ್ಗೆ, ನಮ್ಮದು ಸಬ್ ರೋಡ್ಗೆ ಈಗಲೂ ಇದೆ ಮನೆ. ಆಮೇಲೆ ಪಾಯ ಹಾಕಪ್ಪ ಅಂತ ಹೇಳಿದೆ. ಎಷ್ಟು ಪಾಯ? ಅದೇ ಒಂದು ರೂಮು, ಒಂದು ಹಾಲು, ಅಡುಗೆ ಮನೆ, ಬಚ್ಚನ ಮನೆ ಅಷ್ಟೇ. ಅಷ್ಟಕ್ಕೆ ಒಂದು ಎಷ್ಟಾಯಿತು, 4,300 ರೂಪಾಯಿ ಏನೋ ಆಗಿತ್ತು. ಆ 300 ಎಕ್ಸ್ಟ್ರಾ ಆಮೇಲೆ ಕೊಟ್ಟಾದ್ಮೇಲೆ ಅವತ್ತು ರಾತ್ರಿ ಬಂದಾದ್ಮೇಲೆ ಕರ್ಕೊಂಡೋಗಿ ತೋರಿಸ್ದೆ. ಅಲ್ಲಿ ಮೇಲಿದ್ವಿ, ನಂಗೆ ಕರ್ಕೊಂಡೋಗಿ ತೋರಿಸ್ದೆ. ನೋಡ್ರಿ ಹೆಂಗಾಗಿದೆ, ಪಾಯ ಆಗಿಬಿಟ್ಟಿದೆ, ಅದ್ರ ಪಡೆಗೆ ಅದೇ ಅಂತ ನಾನು ತಮಾಷೆ ಮಾಡಿದೆ ಆವಾಗಲೇ. ಅಂದ ಓ ನೀನು ಬಿಡಮ್ಮ ನೀನು ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಖುಷಿ ಆಗೋಯ್ತು. ಅಯ್ಯಪ್ಪನೂ ನೋವು ತಿಂತಾಯಿದ್ರೋ ಏನೋ ಗೊತ್ತಿಲ್ಲ, ಇನ್ನೇನು ಯಾವ ಖುಷಿಗೆ ಅಲ್ವಾ. ಅದು ನಾನು ಅಯ್ಯೋ ಪಾಪ ಅಂತಿದ್ದೆ, ಯಾವ ಕಷ್ಟನೂ ಕೊಡ್ತಾ ಇರಲಿಲ್ಲ ಅವ್ರಿಗೆ. ಅದಿಲ್ಲ ಇದಿಲ್ಲ, ಅದು ಕೊಡಿಸಿ ಒನ್ಸಿ. ಆಮೇಲೆ ಮದ್ರಾಸಿಂದ ಹೋದರೆ ಇದೆಲ್ಲ ಕೆಲಸ ಅಲ್ಲಿ ಮದ್ರಾಸಲ್ಲಿ ತಾನೇ ಇದ್ದಿದ್ದು ಅವಾಗ. ಆಯಿತಾ, ಎಲ್ಲ ಅಲ್ಲಿ ಹೋದರೆ ಕೆಲಸ ಮುಗಿಸ್ಕೊಂಡು ಇಂದು ನೈಟೇ ಹೊರಟ್ಬಿಟ್ಟು ಮನೆಗೆ ಬರೋರು. ನಮ್ಮ ಮನೇಲೇ ಉಳಿತಿರ್ಲಿಲ್ಲ ಅವರು. ಮನೆಗೆ ಬಂದು ಆವತ್ತು ಉಳ್ಕೊಂಡು ಮನೆ ದಿವಸ ಬೆಳಗೋರು. ಅದೇ ನನಗೆ ಏನೋ ಇವತ್ತು ಗ್ರೇಟ್. ಆ ಶೂಟಿಂಗ್ ಕೆಲಸಗಳೆಲ್ಲ ಮಡ್ರಾಸ್ಗೆ ಹೋಗೋರಲ್ಲ, ಅವಾಗ ಅಲ್ಲಿ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಕೆಲಸದಿಂದ ಸ್ವಲ್ಪ ಬೇಗ ಹೊರಟು ಇಲ್ಲಿಗೆ ಬಂದು ಇಲ್ಲಿ ಇದ್ದುಬಿಟ್ಟು ಬೆಳಗ್ಗೆ ಮನೆಗೆ ಹೋದರೆ ಅದೇ ಒಂದು ದೊಡ್ಡ ಖುಷಿ ನನಗೆ. ಆ ಥರ ಎಲ್ಲ ಜೀವನ ಮಾಡಿದ್ದೀನಿ ಗೊತ್ತಾ. ಯಾವುದನ್ನು ಇಂಥದ್ದು ಜೀವನದಲ್ಲಿ ಹಿಂಗಿರಬೇಕು ಗಂಡ ಹೆಂಡತಿ ಅದು ಗೊತ್ತಿಲ್ಲ. ಆಮೇಲೆ ಈ ಥರ ಒಬ್ರಿಗೊಬ್ರು ಪ್ರೀತಿಯಿಂದಿರ್ತಾರೆ ಅದು ಗೊತ್ತಿಲ್ಲ. ಅಯ್ಯೋ ಅವರು ಬರ್ತಾರೆ, ಅವ್ರಿಗೆ ಅಡುಗೆ ಮಾಡಬೇಕು, ಅವ್ರು ತಿನ್ನಬೇಕು, ನಾನು ನೋಡಬೇಕು, ಅದು ನನಗೆ ಗೊತ್ತಿದೆ ಎಲ್ಲ ಮಾಡೋಕ್ಕೆ. ಬಟ್ ಅವ್ರು ಬರೋಕ್ಕಾಗ್ತಿರ್ಲಿಲ್ವೇ. ಆ ಥರ ಜೀವನ 12 ವರ್ಷ ತುಂಬಿಸ್ದೆ ಈ ಜೀವನ ಮಾಡಿ. ಅದೇನಾಯ್ತು, ಮನೆ ಕಟ್ಟಿದ್ರೆ ಆಮೇಲೆ ಅಷ್ಟೊತ್ತಿ ಆವಾಗಲೇ ಈ ಮನೆ ಕಟ್ಟಿದ್ದು, ಇದ್ದಿದ್ದು, ಬಂದಿದ್ದು, ಹೋಗಿದ್ದು ಎಲ್ಲ ಸೇರಿ 12 ವರ್ಷ ಆಯಿತು ಟೋಟಲಿ. 12 ವರ್ಷ ಮುಗೀತಲ್ಲ, ನಾನು ಫೆಡಪ್ ಆಗ್ಬಿಟ್ಟೆ. ಅದರಲ್ಲಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಅವ್ರ ತಂಗಿ ಮಗ ಒಬ್ಬ ಇದ್ದ. ಅವ್ರ ತಂಗಿ ಮಗನ ಕರ್ಕೊಂಬಂದರು ಅವ್ರ ಸಪೋರ್ಟ್ಗೆ, ಕಾರ್ ಓಡ್ಸೋಕ್ಕೆ, ಅದಕ್ಕೆ ಅವನು ಇಲ್ದಿದ್ದೆ ಅವನದು ಪೊಗರು. ಏನೇನು ಮಾಡಿದ್ದಾರೆ ಗೊತ್ತಾ. ಸರಿ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ, ನೋಡ್ರಿ ಹಿಂಗೆ ಮಾಡ್ತಾನೆ. ಏನು ಮಾಡೋದು? ಸುಮ್ಮನೆ ಒಂಥರ ಕಾರ್ ತೊಗೊಂಡೋಗೋದು, ಮುಂದೆ ನಿಲ್ಲಿಸ್ಬಿಡೋದು, ಕಾಣಬಾರ್ದವು. ಏನೋ ತಂದೆ ದೌಲತ್ತು, ನಾನು ತಂದುಬಿಟ್ರೆ ನಿಮ್ಗೆ ಅವರು ಹಂಗೆ ಆ ಥರ ಕೆಟ್ಟದಾಗಿ ನಡ್ಕೊಳ್ಳೋದು.
ಸರಿ ಅಂದ್ಬಿಟ್ಟು ನಂಗೆ ಯಾಕೋ ಬರ್ತಾ 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 ಸಖತ್ತು ಬೇಜಾರಾಗಿ ಬಂದ್ಬಿಡ್ತು ನನಗೆ. ಏನು ಮಕ್ಕಳನ್ನೂ ಒಂದು ಮಗುನೂ ಸರಿ ಅವಳು ಕೂದಲು ತೆಗಿಸ್ಬೇಕು, ಉಮ್ಮನಿಗೆ ಮುಡಿ ಕೊಡಬೇಕು. ನಂಜನಗೂಡು ಹೊರಟ್ವಿ, ಇಬ್ಬರು ಕಾರು ಅಂದರೆ ಏನೋ ಇಬ್ಬರು ಬಂದ್ಬಿಟ್ಟೇನೋ ದೊಡ್ಡ ವಿಷಯಕ್ಕೆ ನೋಡಿ ದೇವರೆಲ್ಲ ಅಲ್ಲೇ ಕಟ್ ಮಾಡಿದೆ. ಆ ಕಾರು ಮಾಡಿದ್ರು, ಕಾರು 444 ಕಾರು ಮಾಡಿದ್ರು, ಕರ್ಕೊಂಡು ನಾವು ಹೋಗ್ತಾ ಇದ್ವಿ. ನಂಜನಗೂಡು ಇನ್ನೂ ಹೋಗಿಲ್ಲ, ಇನ್ನು ಚನ್ನಪಟ್ಟಣ ಅದೆಲ್ಲ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದರೆ ಕಾರು ಕೆಟ್ಟೆ ಹೋಯ್ತು. ಒಳ್ಳೆಯಿಲ್ಲ, ಏನು ಮಾಡಿದ್ರು ಒಳ್ಳೆಯಿಲ್ಲ ಕಾರು. ಸರಿ ಅಷ್ಟೇ, ನಂದು ಅವರು ಕೂದಲು ತೆಗ್ಸಿದ್ದು ಇದು ಅಷ್ಟೇ. ಸೀದಾ ವಾಪಸ್ ಬಂದೆ ನಾನು, ಏನಿಲ್ಲ. ಆಮೇಲೆ ನಂಜನಗೂಡು ಯಾವಾಗಲೂ ಕೊಟ್ಟಿದ್ದಾಯಿತು ಕೂದಲು. ಒಂದು ಕಾರ್ಯಕ್ಕಿಲ್ಲ, ಒಂದು ಇದಿಲ್ಲ, ಒಂದು ಮದುವೆಗಿಲ್ಲ, ಒಂದು ಮುಂಜಿಗಿಲ್ಲ, ಏನಿಲ್ಲ, ಇದೀನಿ ಅಷ್ಟೇ. ಈ ಥರ ಜೀವನ ಮಾಡ್ಕೊಂಡು ಇದನ್ನೆಲ್ಲ ಹೊರಗಡೆ ಹೇಳ್ಕೊಳ್ಳೋಂಗೂ ಇಲ್ಲ ನಾನು. ಏನು ಮೊದಲೇನು ನಗೆ ಬಾಟ್ಲು, ಇನ್ನು ಇದನ್ನ ಹೇಳ್ಕೊಂಡ್ರೆ ನಂಗೆ ಇನ್ನೂ ನಗೆ ಬಾಟ್ಲು ಹಾಕಲ್ವಾ? ಸರಿ ಹೋಗಿ ಹಾಳಾಗಿ ಹೋಗ್ಲಿ ಬಿಡು, ಏನೋ ಇದರೆಲ್ಲ ಹೋಗಲಿ. ಒಟ್ಟೇನೆಂದರೆ ನಾನು ಸೇಫ್ ಆದೆ. ಅಂದರೆ ಇಂಡಸ್ಟ್ರೀಲಿ ಅವ್ರ ಹೆಸರಿದ್ದಿದ್ದರಿಂದ ನನ್ನನ್ನು ಅದು ಕಾಪಾಡ್ತು. ಅಷ್ಟಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಿಜ, ಅವ್ರ ಹೆಸರು ನಿಮ್ಗೆ ಅವಕಾಶ ಕೊಡಿಸ್ತಾ? ಅವಕಾಶ ಕೊಡಲಿಲ್ಲ, ನಾನು ಸೇಫ್ ಆದೆ ಅಂದರೆ ಮೆನ್ಸ್ ಇದೆಲ್ಲ ಗೊತ್ತಲ್ಲ ನಿಮಗೆ ಮೊದಲಿಂದನೂ. ಎಸ್, ಗುರುಪತ್ನಿ ಅನ್ನೋರು. ಭಾರ್ಗವ್ ಕೂಡ ಗುರುಪತ್ನಿ ಅನ್ನೋರು. ನಾನು ಗುರುಪತ್ನಿಯಪ್ಪ. ಈ ವಿಜಯ ರೆಡ್ಡಿನೂ ಪಾಪ ಹಂಗೆ ಅನ್ನೋರು. ಎಷ್ಟು ನಾನು ಅವ್ರ ಮರ್ಯಾದೆನೂ ಎಲ್ಲೂ ಕಳೀಲಿಲ್ಲ. ಅವರು ಇದ್ದಾರೆ ನನ್ನ ಬೆನ್ನಿಂದೆ ಅನ್ನೋ ಥರಕ್ಕೆ ನಾನು ಅಷ್ಟೇ ಮರ್ಯಾದೆಗೆ ನಾನಿದ್ದೆ. ಅದೇ ನನ್ನ ಕಾಪಾಡ್ತು, ಇದುವರೆಗೂ ಹೇಳ್ತೀನಿ ನಿಜವಾಗ್ಲೂ. ಅಷ್ಟು ಉಳಿಸಿದ ಮೇಲೆ ಪಾಪ ಅವ್ರು ಇತ್ತೇನೋ ಮನಸ್ಸಲ್ಲಿ, ಒಟ್ಟು ನನ್ನದೇ ತಪ್ಪು, ನಾನೇ ಬಿಟ್ಟೆ. ಬರ್ತಾ ಸಾಕಾಯ್ತು ನನಗೆ. ಇನ್ನೆಷ್ಟಂತ ಏನು ಒಂದು ಎಷ್ಟು ಕಣ್ಣಿಗೆ ಬೇಕಾದ ನಡೀತಿತ್ತು, ಕಣ್ಣಿಗೆ ಬೇಕಾದ ಇರ್ತಿತ್ತು. ಒಂದು ಸೀರೆ ಇಲ್ಲ, ಒಂದು ಇದಿಲ್ಲ, ಒಂದು ಒಡವೆ ಇಲ್ಲ, ಒಂದು ವಸ್ತ್ರ ಇಲ್ಲ. ಏನಕ್ಕೆ ಇವರು ಹಂಗೆ ಮಾಡ್ಕೊಂಡು ನನಗೆ ಮನಸ್ಸಿಗೆ ಕೆಟ್ಟೋಯ್ತು ನನಗೆ. ಸರಿ ಅಂದ್ಬಿಟ್ಟು ಒಂದು 5 ಡೇ ಬಿಟ್ಟೆ. ನಾನೇನು ಹೇಳಿಲ್ಲ, ಬಂದು ಹೋದಂತೆ. ನಮ್ಮಮ್ಮ ಬೈತಾಯಿದ್ರು. ಆಮೇಲೆ ಅಯ್ಯೋ ಅವ್ರು ಎಷ್ಟು ಒದ್ದಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತ ಏನೋ ಅಂದ್ರಂತೆ. ಅಯ್ಯೋ ಮಗು ಹಂಗೆ ಹಿಂಗೆ ಮಕ್ಕಳು ಹಂಗೆ ಅಂದ್ರಂತೆ. ಯಾವ ಮಕ್ಕಳು ಏನೋ ಇಲ್ಲಿದ ಮೇಲೆ ಏನಕ್ಕೆ ಬೇಕು ಅವರು ಅಲ್ವಾ? ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಅದು ಬಿಟ್ಟಾಯ್ತಾ, ಅದು ಬಿಟ್ಟು ಇನ್ಯಾವುದೋ ಒಂದು ಮಾಡ್ಕೊಂಡೆ, ಅದೇ ವಿಶ್ವಕುಮಾರ್ ಆಯಿತಾ. ಅದರಿಂದ ಇದು ಬೆಂಕಿಯಿಂದ ತೆಗೆದು ಬಾಂಡೆಗೆ ಹಾಕ್ದಂಗೆ ಆಯ್ತು. ಏನಾಯ್ತು ಬಿಟ್ಟ ಮೇಲೆ? ವಿಶ್ವಕುಮಾರ್ ಗೊತ್ತಾನೆ ಹೇಳಿದ್ನಲ್ಲ ಆವಾಗಲೇ, ಮ್ಯಾನೇಜರು. ಹಾಂ, ಅವ್ರನ್ನ ಮಾಡ್ಕೊಂಡೆ. ಮತ್ತೇಂದ್ರೆ ನಿಮ್ಮ ಕತೆ ಮದುವೆ ಏನಿಲ್ಲ, ಬಟ್ ಆ ಅಪ್ಪನಿಂದ ಲೈಫ್ ನೋಡಿದ್ನಪ್ಪ, ಅಷ್ಟಂತೂ ನಿಜ. ಮದುವೆ ಆಗಿತ್ತಾ? ಅವ್ರಿಗೂ ಮದುವೆ ಆಗಿತ್ತು. ಮದುವೆ ಆಗಿ ಒಂದು ಮಗು ಇತ್ತು, ಬೇಕಿತ್ತು ನನಗೆ. ಅಲ್ಲೋಗಿ ಬಿದ್ದೆ ಆಯಿತಾ. ಸರಿ ಅಂತಂದ್ಬಿಟ್ಟು ಅವ್ರು ಏನಂತಂದರೆ, ಅವರು ಏನೋ ಹೆಂಡತಿ ತಾಪತ್ರೆ ಅವ್ರದ್ದು ಏನೇನೋ ಹೇಳಿದ್ರು. ನಾನು ಅದನ್ನು ನಂಬ್ಕೊಂಬಿಟ್ಟೆ. ಹೌದಾ, ಹಿಂಗೆ ಅಯ್ಯೋ ಪಾಪ ಹೌದಾ ಅಂದ್ಬಿಟ್ಟು ನಾನು ಬಿದ್ದಿದ್ದು ನೋಡಿ. ಅದೇ ಬಿದ್ದನಲ್ಲ, ಇವ್ರನ್ನ ಬಿಟ್ಟೆ. ಇಲ್ಲದಿದ್ರೆ ಇಲ್ಲೇ ಎಣಗಬೇಕಾಗಿತ್ತು ನಾನು. ಸರಿ ಏನು ಬೇಡ ಅಂತಂದ್ಬಿಟ್ಟು ಬಿಟ್ಟು ಅಲ್ಲಿ ಕಂಟಿನ್ಯೂ ಆಯಿತು. ನಾನು ಅದು ಮಾಡ್ಕೊಂಬಿಟ್ಟಾದ್ಮೇಲೆ ಇಲ್ಲಿ ಯಾರಿಗೂ ಫೇಸ್ ಮಾಡೋಕ್ಕಾಗಲಿಲ್ಲ ನನಗೆ. ಭಯ ಶುರು, ನನಗೆ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ಭಯ. ಬೇಡಪ್ಪ ಏನಕ್ಕೆ ಸೀದಾ ಮದ್ರಾಸ್ ಕೊಟ್ಟೋಗ್ಬಿಟ್ಟೆ. 2 ವರ್ಷ ಮಡ್ರಾಸು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ